ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಖಾಲಿ ಇರುವ ಪೊಲೀಸ್ ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆ ಒಟ್ಟಾರೆ 16 ಪೇಜ್ ಐತಿ. ಟೋಟಲ್ ಆಗಿ 3,395 ಖಾಲಿ ಇರುವ ಹುದ್ದೆಗಳಿದಾವೆ ಪೊಲೀಸ್ ಇಲಾಖೆಯಲ್ಲಿ. ಅದರಲ್ಲಿ ಇದ್ರ ವೇತನ ಬಂದ್ಬಿಟ್ಟು 37,500ರಿಂದ ಬೇಸಿಕ್ 76,100ವರೆಗೆ ಐತಿ. ಮತ್ತು ಈ 3,395 ಪೋಸ್ಟ್ ಏನದಾವಲ್ಲ, ಆ ಪೋಸ್ಟ್ದಾಗ ಪುರುಷರಿಗೆ 2,266 ಪೋಸ್ಟ್ಗಳಿರ್ತಾವೆ, ಕೇವಲ ಪುರುಷರಿಗೆ. ಆಮೇಲೆ ಮಹಿಳೆಯರಿಗೆ 755 ಪೋಸ್ಟ್ಗಳು ಇರ್ತಾವೆ. ಅದ್ರ ಜೊತೆಗೆ ಸೇವಾನಿರತ ಪುರುಷರು ಇರ್ತಾರಲ್ಲ, ಅವರಿಗೆ 257 ಪೋಸ್ಟ್ ಇದಾವೆ. ಜೊತೆಗೆ ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ ಇದಾವೆ. ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳಿದಾವೆ. ಇದೆಲ್ಲ ಏನಾಯಿತು, ಪೊಲೀಸ್ ಹುದ್ದೆಗಳ ಸಂಖ್ಯೆಯ ವಿವರಣೆ ಆಯಿತು. ಇನ್ನು ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ, ನೀವೇನಾದರೂ ಈ ಎಕ್ಸಾಮನ್ನು ಬರೀಬೇಕಾಗಿತ್ತು ಅಂದ್ರೆ ನಿಮ್ದು PUC ಅಥವಾ ಅದರ ತತ್ಸಮಾನ ವಿದ್ಯಾರ್ಥಿ ಕಂಪ್ಲೀಟ್ ಆಗಿರಬೇಕು. ನಿಮ್ದು PUC ಕಂಪ್ಲೀಟ್ ಆಗಿರಬೇಕು ಅಂದ್ರೆ ಮಾತ್ರ ನೀವು ಎಕ್ಸಾಮ್ ಬರೆಯೋಕೆ ಎಲಿಜಿಬಲ್ ಅಂದ್ರಿ ಅನ್ನಕತಿ. ನೆಕ್ಸ್ಟ್ ಇದಾದ ನಂತರ ಅಲ್ಲಿ ಕೆಳಗಡೆ ಟಿಪ್ಪಣಿ ಅಂಥೇಳಿ 2 ಪಾಯಿಂಟ್ಸ್ ಕೊಟ್ಟಾರ ನೋಡ್ರಿ. ಆ ಟಿಪ್ಪಣಿ ಒಳಗೆ ಮೊದಲೇ ಪಾಯಿಂಟ್ಸ್, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು PUC ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕಂತೇಳಿ 1ನೇ ಪಾಯಿಂಟ್ ಹೇಳ್ತಿರದ. ಇನ್ನು ನೆಕ್ಸ್ಟ್ ಟಿಪ್ಪಣಿ 2ನೇ ಪಾಯಿಂಟ್ B ಅಂತ ಐತಿ ನೋಡ್ರಿ. SSLC ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಈ ಹಿಂದೆ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು ಎಂದು ಆದೇಶಿಸಿದೆ. ಏನಿದೆ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಬರೋದು ವಯೋಮಿತಿ ಅಂತ ಬರತ್ತೆ. ಈ ಎಕ್ಸಾಮ್ ಬರೀಬೇಕಂದ್ರೆ ನಮಗೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತು ನೋಡ್ರಿ. ದಿನಾಂಕ 29/1/2026ರಲ್ಲಿ ನಿರ್ದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಓಕೆ, ಇದೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಎಕ್ಸಾಮ್ ಬರೀಬೇಕಂತಂದ್ರೆ ಗರಿಷ್ಠ ವಯೋಮಿತಿ ಐತಿ. ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ಐತಿ. ಆಮೇಲೆ ನೆಕ್ಸ್ಟ್ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಐತಿ. ಇದರ ಜೊತೆಗೆ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಗರಿಷ್ಠ ವಯೋಮಿತಿ ಐತಿ. ಅಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ ಐತಿ. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 40 ವರ್ಷ ಮ್ಯಾಕ್ಸಿಮಮ್ ಗರಿಷ್ಠ ವಯೋಮಿತಿ ಐತಿ. ಇದು ಕೇವಲ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ, ಉಳಿದವರಿಗಲ್ಲ. ನೆಕ್ಸ್ಟ್ ಸೇವಾನಿರತ ಅಭ್ಯರ್ಥಿಗಳ ಅರ್ಹತೆಗೆ ತಕ್ಕಂತೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೋಬೋದು. ಅದಾದ ನಂತರ ನೆಕ್ಸ್ಟ್ ಬರೋದನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಬರತ್ತೆ. ಈ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ನಮಗಿಲ್ಲೊಂದು ವೆಬ್ಸೈಟ್ ಕೊಟ್ಟಾರೆ ನೋಡ್ರಿ. ಆ ವೆಬ್ಸೈಟ್ ನಾವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಹೋಗಿ ಪೇಸ್ಟ್ ಮಾಡೋದ್ರಿಂದ ನಮ್ಗೆ ಒಂದು ಪೇಜ್ ಓಪನ್ ಆಕೈತಿ. ಅದ್ರ ಮುಖಾಂತರ ನಾವೇನು ಮಾಡಬೇಕು, ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡ್ತಾ ಹೋಗ್ಬೇಕಾಕತಿ. ನೆಕ್ಸ್ಟ್ ನೋಡ್ರಿ, ಇದಾದ ನಂತರ ಬರೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಅಂತ ಬರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026 ಅಂದ್ರೆ ನಾಳೆಯಿಂದ ಶುರು ಆಕತಿ. ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಅಂದರೆ ನೆಕ್ಸ್ಟ್ ಮಂತ್ 3 ತಾರೀಕು ಕ್ಲೋಸ್ ಆಕತ್ತಿದೆ ಆನ್ಲೈನ್ ಸಬ್ಮಿಷನ್. ಇದಾದ ನಂತರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026. ಇದಾದ ನಂತರ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಾರ ನೋಡ್ರಿ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿಯಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರವು ಪ್ರಾಧಿಕಾರ ಪೊಲೀಸ್ ಇಲಾಖೆಯ ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. ಇದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಒಂದು ವೇಳೆ ಏನಾದರೂ ನೀವು ಎಕ್ಸಾಮನ್ನು ಪಾಸ್ ಮಾಡಿದ ಮೇಲೆ ನಿಮಗೆ ಬರೋಬ್ಬರಿ 9 ತಿಂಗಳ ಕಾಲ ಒಂದು ತರಬೇತಿ ಇರ್ತದೆ ಮತ್ತು 2 ವರ್ಷ 6 ತಿಂಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿರ್ತೀರಿ. ನೆಕ್ಸ್ಟ್ ನಿಮ್ಮದು ವೇತನ ಶ್ರೇಣಿ ಯಾವ ರೀತಿ ಇನ್ಕ್ರೀಸ್ ಆಗೋಕೈತಿ ಅಂತ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಅದು 37,500ರಿಂದ 76,100ವರೆಗೂ ವೇತನ ಶ್ರೇಣಿ ಇರ್ತೈತಿ.
ಮತ್ತು ಇದ್ರ ಜೊತೆಗೆ ನಿಮ್ಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಕೂಡ ಅನ್ವಯ ಆಕತಿ. ನೆಕ್ಸ್ಟ್ ಇದಾದ ನಂತರ ಬರೋದು ಶುಲ್ಕ, ಅಂದರೆ ನಾವು ಎಷ್ಟು ಪೇ ಮಾಡ್ಬೇಕಂತ ಬರುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ. ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A 2B 3A 3Bಗಳಿಗೆ 750 ರೂಪಾಯಿ ಶುಲ್ಕ ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇರ್ತೈತಿ. ಮತ್ತು ಪಾವತಿಸಿದ ಶುಲ್ಕವನ್ನು ಯಾವುದೇ ರೀತಿಯಾಗಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಇದಾದ ನಂತರ ಬರೋದು ಲಿಖಿತ ಪರೀಕ್ಷಾ ವಿಧಾನ. ಈ ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಜೊತೆಗೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗ್ತೈತಿ. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಯಾವುದಾದ್ರೂ ಒಂದು ತೊಗೊಳ್ರಿ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರ ID ಇದನ್ನು ತೊಗೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗತಿ. ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಮತ್ತು ಇನ್ನೊಂದು ಪಾಯಿಂಟ್, ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡಲು ಅವಕಾಶವನ್ನು ನೀಡಲಾಗುವುದಿಲ್ಲ. ನೆಕ್ಸ್ಟ್ ಇದಾದ ನಂತರ ಬರೋದು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಮೊದಲೇ ನೋಡ್ರಿ ಲಿಖಿತ ಪರೀಕ್ಷೆ ಇರ್ತೈತಿ. ಈ ಲಿಖಿತ ಪರೀಕ್ಷೆ ಯಾವ ವಿಷಯಗಳನ್ನ ಒಳಗೊಂಡಿರ್ತೈತೆ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇಷ್ಟು ವಿಷಯಗಳನ್ನ ಒಳಗೊಂಡಿರ್ತೈತಿ. ಒಟ್ಟಾರೆಯಾಗಿ 100 ಪ್ರಶ್ನೆಗಳಿರ್ತಾವೆ, ಜೊತೆಗೆ 100 ಅಂಕಗಳಿರ್ತಾವೆ. ಮತ್ತು ಈ ಎಕ್ಸಾಮ್ ಬರೋಕ್ಕೆ ಅವಧಿ ಎಷ್ಟು ಇರ್ತೈತೆ ಅಂದರೆ 1.5 ಗಂಟೆ ಇರ್ತೈತಿ, 90 ನಿಮಿಷ ಇರ್ತೈತಿ. ನೆಕ್ಸ್ಟ್ ಈ ಲಿಖಿತ ಪರೀಕ್ಷೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಅವರು. ಈ ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಯಾವಾಗ ಐತೆ ಅಂತಂದರೆ 2/8/2026 ಅಂದರೆ ಆಗಸ್ಟ್ 2 ತನಕ ಐತದ. ಬೆಳಗ್ಗೆ 10:30ಯಿಂದ 12 ಗಂಟೆ ತನಕ ಐತಿ. ನೆಕ್ಸ್ಟ್ ಕಡ್ಡಾಯ ಕನ್ನಡ ನಂತರದ ದಿನಾಂಕದಲ್ಲಿ ತಿಳಿಸಲಾಗುತ್ತೆ ಹೇಳಿದರು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತೆ ನೋಡ್ರಿ. ಇಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು 2020 ಅನ್ವಯ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ 30 ಅಂಕವನ್ನು ಮಿನಿಮಮ್ ನೀವು ಗಳಿಸಲೇಬೇಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ, ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರ್ತೈತಿ. ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಅಂದರೆ ಓವರಾಲ್ ಆಗಿ 4 ಆಪ್ಷನ್ಗಳಿರ್ತವೆ. ಅದ್ರಾಗ ನೀವೇನು ಮಾಡಬೇಕು, ಒಂದನ್ನು ಚೂಸ್ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು ಅಂದರೆ ಎಷ್ಟಾಗ್ತದೆ 0.25 ಅಂಕಗಳನ್ನ ಕಳೀಲಾಗ್ತದೆ. ಅಂದರೆ 1 ಅಂಕ ಏನಾದ್ರೆ ನೀವು ತಪ್ಪು ಕೊಟ್ಟಿರ್ತಂದ್ರೆ 0.25 ನೀವು ಗಳಿಸಿದ ಅಂಕಗಳಲ್ಲಿ ಕಳೀಲಾಗ್ತದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೂ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಇದಾದ ನಂತರ ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದ ಅಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾರ್ಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನ ನಡೆಸಲಾಗುವುದು. ಅಂದ್ರೆ ನೀವೇನಾದರೂ ಲಿಖಿತ ಎಕ್ಸಾಮ್ನಲ್ಲಿ ಪಾಸಾಗಿ 1:5 ಅಡಿದ ಅನುಪಾತದಲ್ಲಿ ಅರ್ಹಗೊಂಡಂದ್ರೆ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ, ದೇಹದಾರ್ಢ್ಯ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳ ದಿನಾಂಕವನ್ನು ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸ್ತಾರೆ. ಜೊತೆಗೆ ದೇಹದಾರ್ಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರವೇಶ ಅಥವಾ ಕರೆಪತ್ರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಪೊಲೀಸ್ ಇಲಾಖೆಯು ಅಂತರ್ಜಾಲದಿಂದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. ಪ್ರವೇಶ ಪತ್ರವಿಲ್ಲದೆ PST ಮತ್ತು ET ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಅಭ್ಯರ್ಥಿಗಳಿಗೆ ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಗಳನ್ನು ಸಂಬಂಧಪಟ್ಟ ಪೊಲೀಸ್ ಅಧೀಕ್ಷಕರ ಅಥವಾ ಪೊಲೀಸ್ ಆಯುಕ್ತರ ಕಚೇರಿಯು ನಿಗದಿಪಡಿಸಿದ ಸ್ಥಳದಲ್ಲಿ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟನ್ನು ದಿನನಿತ್ಯ ನೋಡಲು ತಿಳಿಸಲಾಗಿದೆ. ಪಾಯಿಂಟ್ ನೋಡ್ರಿ, ದೈಹಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಗೆ ಅವಕಾಶವನ್ನು ನೀಡಲಾಗುವುದಿಲ್ಲ.
ನಂತರ ನೆಕ್ಸ್ಟ್ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದೈಹಿಕ ಪರೀಕ್ಷೆಗೆ ಬರುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂದರೆ ದೈಹಿಕ ಪರೀಕ್ಷೆಗೆ ನೀವೇನು ಹೋಗಿರ್ತಿರಲ್ಲ ಆವಾಗ ಈ ಒಂದು ಯಾವುದಾದ್ರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಅಲ್ಲಿ ಹಾಜರುಪಡಿಸಬೇಕಾಗತಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತೆ ನೋಡ್ರಿ. ಕರೆಪತ್ರದ ಜೊತೆಗೆ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು. ತಪ್ಪಿದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. ನೆಕ್ಸ್ಟ್ ನಿಮ್ಮ ದೇಹದಾಢ್ಯತೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡ್ರಿ. ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇವರಿಗೆ ಕನಿಷ್ಠ ಎತ್ತರ ಇರಬೇಕಪ್ಪ ಅಂತಂದ್ರೆ 168 ಸೆಂಟಿಮೀಟರ್ ಇರಬೇಕು. ಜೊತೆಗೆ ಕನಿಷ್ಠ ಎದೆ ಸುತ್ತಳತೆ ಇಟ್ಟಿರ್ಬೇಕಂದ್ರೆ 86 ಸೆಂಟಿಮೀಟರ್ ಇರಬೇಕು ಪೂರ್ತಿ ವಿಸ್ತರಿಸಿದಾಗ, ಮತ್ತು ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್. ನೆಕ್ಸ್ಟ್ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಇವರಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು ಮತ್ತು ಇವ್ರದ್ದು ಕನಿಷ್ಠ ತೂಕ 45 kg ಇರಬೇಕು. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಇವ್ರದ್ದು ಕನಿಷ್ಠ ಎತ್ತರ ಇಟ್ಟಿರಬೇಕಂದ್ರೆ 155 ಸೆಂಟಿಮೀಟರ್ ಇರಬೇಕು ಹಾಗೂ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಇರಬೇಕು. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇವರಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇದ್ರೂ ಸಾಕು. ಆದ ನಂತರ ಸಹಿಷ್ಣುತೆಗೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢವಾಗಿರುವ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು. ಇದು ಒಂದು ಸಲ ಓದ್ಕೊಂಡ್ಬಿಡ್ರಿ. ನಂತರ ಇದ್ರ ಜೊತೆಗೆ ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾಢ್ಯತೆ ಪರೀಕ್ಷೆ ಕುರಿತು ಮತ್ತು ವೈದ್ಯಕೀಯ ಪರೀಕ್ಷೆಯ ಕುರಿತು ಕೆಲವು ಸೂಚನೆಗಳನ್ನ 8 ಮತ್ತು 9ನೇ ಪೇಜ್ನಲ್ಲಿ ಕೊಟ್ಟಾರ. ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಇದಾದ ನಂತರ ಅರ್ಹತಾ ಷರತ್ತುಗಳು ಅಂತೇಳಿ ಬರ್ತಾವೆ. ಫಾರ್ ಎಕ್ಸಾಂಪಲ್ ಭಾರತೀಯ ನಾಗರೀಕರಣ ಆಗಿರ್ತಕ್ಕದ್ದು, ಈ ರೀತಿಯಾದ ಕೆಲವು ಜನರಲ್ ಅಂಶಗಳು ಇಲ್ಲಿ ಬರ್ತವೆ. ಇವನ್ನ ಒಂದು ಸಲ ನೀವು ನೋಡ್ಕೊಡ್ರಿ. ಜೊತೆಗೆ ನೀವೇನಾದರೂ ಉದ್ಯೋಗವನ್ನು ಮೀಸಲಾತಿ ಅಡಿಯಲ್ಲಿ ಪಡಿಬೇಕಂತ ಅಂದ್ಕೊಂಡಿದ್ರೆ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ನೀವು ತೆಗೆದುಕೊಳ್ಬೇಕಾಗಿರ್ತೈತಿ. ಇದನ್ನು ಎಕ್ಸಾಮಿನೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ರೆಡಿ ಇಟ್ಕೊಳ್ಬೇಕು. ನಂತರ ಏನಾದರೂ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟದ ಹಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ರೆಡಿ ಇಡಬೇಕು. ಇದ್ರ ಜೊತೆಗೆ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ನೀವೇನಾದರೂ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿದ್ದರೆ ಆವಾಗ ನೀವೇನು ಮಾಡಬೇಕು, ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಕೂಡ ನೀವೇನು ಮಾಡಬೇಕು, ರೆಡಿ ಇಟ್ಕೋಬೇಕಾಗತಿ. ಜೊತೆಗೆ ನೀವೇನಾದರೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಯಾಗಿದ್ದರೆ ಅಂದರೆ 1ರಿಂದ 10ನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿ ನೀವೇನಾದರೂ ವ್ಯಾಸಂಗ ಮಾಡಿದರೆ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಯ ಸರ್ಟಿಫಿಕೇಟನ್ನು ಕೂಡ ನೀವೇನು ಮಾಡಬೇಕಾಗತಿ, ತೆಗೆಸಿಟ್ಕೊಳ್ಬೇಕಾಗತಿ. ಏನಾದರೂ ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಕೂಡ ನೀವೇನು ಮಾಡಬೇಕಾಗತಿ, ರೆಡಿ ಇಟ್ಟುಕೊಳ್ಬೇಕಾಗತಿ. ಒಂದು ವೇಳೆ ನೀವೇನಾದರೂ ತೃತೀಯ ಲಿಂಗಗಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ನೀವೇನು ಮಾಡಬೇಕಾಗತಿ, ರೆಡಿ ಇಟ್ಕೊಳ್ಬೇಕಾಗತಿ. ನೆಕ್ಸ್ಟ್ ಇದಾದ ನಂತರ ಆನ್ಲೈನ್ ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಕೆಲವು ಸೂಚನೆಗಳು ನೀವೇನು ಮಾಡಬೇಕಾಗತಿ, ಅನುಸರಿಸಬೇಕಾಗತಿ. ಆ ಸೂಚನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅವನೊಂದು ಸಲ ನೋಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು.